ಶ್ರೀನಿವಾಸ್ ಅವರು ತೀರಿಕೊಂಡು 11 ದಿನ ಕಳೆದಿತ್ತು. ಆ ದಿನ ಅವರ 10ನೇ ದಿನದ ಕಾರ್ಯ ನಡೆಯುತ್ತಿತ್ತು. ಎಲ್ಲರೂ ನೋವು ಪಡುತ್ತಿದ್ದರು. ಆಗ ಅಕಸ್ಮಾತ್ತಾಗಿ ಒಂದು ದೊಡ್ಡ ಕಾರು ಅವರ ಮನೆ ಬಂದು ನಿಂತಿತು. ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಬಂದು ನೋವಿನಲ್ಲಿರುವ ಆ ಜನರ ನಡುವೆ ಬಂದು ಹೇಳಿದ, ಇಲ್ಲಿ ಶ್ರೀನಿವಾಸ್ ಅವರ ವಾರಸುದಾರರು ಯಾರ್ಯಾರು ಎಂದು ಕೇಳಿದರು. ಆಗ ಶ್ರೀನಿವಾಸ್ ಅವರ 3 ಜನ ಮಕ್ಕಳು ಅಲ್ಲಿಗೆ ಬಂದರು. ಹಾಂ, ಏನು ಹೇಳಿ, ನಾವೇ ಅವರ 3 ಜನ ಮಕ್ಕಳು ಎಂದರು. ಆಗ ಆ ವ್ಯಕ್ತಿ ಆ 3 ಜನರನ್ನು ನೋಡಿ ಹೀಗೆ ಹೇಳಿದ, ನಿಮ್ಮ ತಂದೆ 20 ವರ್ಷಗಳಿಂದ ನಾವಿರುವ ಪಟ್ಟಣದಲ್ಲೇ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ನನ್ನ ಹತ್ತಿರ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡಿದ್ದರು. ಆ ಹಣ ಈಗ ಬಡ್ಡಿ ಎಲ್ಲ ಸೇರಿ 20 ಲಕ್ಷವಾಗಿದೆ. ಅದನ್ನು ತೆಗೆದುಕೊಳ್ಳಲು ನಾನು ಇಂದು ಇಲ್ಲಿಗೆ ಬಂದಿದ್ದೇನೆ ಎಂದರು. ಆ ಮಾತನ್ನು ಕೇಳಿ ಆ 3 ಜನ ಮಕ್ಕಳು ಶಾಕ್ ಆದರು. ಅಲ್ಲಿದ್ದವರೆಲ್ಲ ಏನೇನೋ ಮಾತನಾಡಿಕೊಳ್ಳತೊಡಗಿದರು. ಅಲ್ಲಿ ಎಲ್ಲರ ಮಧ್ಯೆ ಹಣದ ಕುರಿತು ಚರ್ಚೆ ಮಾಡುತ್ತಿದ್ದರು. ಆಗ ಶ್ರೀನಿವಾಸ್ ಅವರ ದೊಡ್ಡ ಮಗ ಗೌರ್ಮೆಂಟ್ ಕೆಲಸ ಮಾಡುತ್ತಿದ್ದ. ಆಗ ಅವನು ಕೇಳಿದ, ನಿಮ್ಮ ಹತ್ತಿರ ಪ್ರೂಫ್ ಏನಿದೆ ನನ್ನ ತಂದೆ ನಿಮ್ಮ ಹತ್ತಿರ ಹಣ ತೆಗೆದುಕೊಂಡಿರುವುದಕ್ಕೆ ಎಂದನು. ನಾನೊಬ್ಬ ಲಾಯರ್, ನಾನೇನು ಅಷ್ಟು ಮೂರ್ಖನಲ್ಲ, ಯಾವ ಪ್ರೂಫ್ ಇಟ್ಟುಕೊಳ್ಳದೆ ಇಲ್ಲಿಯವರೆಗೆ ಬರಲು ಎಂದು ಅವನ ಕೈಯಲ್ಲಿದ್ದ ಪೇಪರನ್ನು ಅವರಿಗೆ ಕೊಟ್ಟ. ಇದು ಸ್ಟಾಂಪ್ ಪೇಪರ್. ಇದರ ಮೇಲೆ ನಿಮ್ಮ ತಂದೆಯ ಹ್ಯಾಂಡ್ ರೈಟಿಂಗ್ ಇದೆ. ಇದನ್ನು ಅವರೇ ತಮ್ಮ ಕೈಯಾರೆ ಬರೆದು ನನ್ನ ಹತ್ತಿರ ಹಣ ತೆಗೆದುಕೊಂಡಿದ್ದೇನೆ ಎಂದು ಸೈನ್ ಮಾಡಿದ್ದಾರೆ ಎಂದು ಆ ಪೇಪರನ್ನು ಅವರಿಗೆ ತೋರಿಸಿದರು. ಆಗ ದೊಡ್ಡ ಮಗ ಹೇಳಿದ, ನಾನು ಇಂಥ ಪೇಪರ್ಗಳನ್ನು ಎಂದಿಗೂ ನಂಬುವುದಿಲ್ಲ. ನೀವೇಕೋ ನನಗೆ ಮೋಸ ಮಾಡುತ್ತಿದ್ದೀರಿ ಅನ್ನಿಸುತ್ತಿದೆ. ನನಗೆ 20 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದ ಹಣವನ್ನು ಇಲ್ಲಿಯವರೆಗೂ ಒಂದು ದಿನವೂ ನೀವು ಕೇಳೇ ಇಲ್ಲವಾ ನಮ್ಮ ತಂದೆಯನ್ನು? ಈಗ ನಮ್ಮ ತಂದೆ ಸತ್ತ ತಕ್ಷಣ ಈಗ ಬಂದು ದುಡ್ಡು ಕೇಳುತ್ತಿದ್ದೀರಿ ಎಂದು ಕೇಳಿದ. ಅದನ್ನು ಕೇಳಿದ ಆ ವ್ಯಕ್ತಿ ಹೇಳಿದರು, ನಾನು ಪ್ರೂಫ್ ಜೊತೆ ಬಂದಿದ್ದೇನೆ. ಇದು ಸುಳ್ಳು ಹೇಗೆ ಆಗುತ್ತದೆ? ಒಂದು ವೇಳೆ ನಿಮ್ಮ ತಂದೆಗೆ ದುಡ್ಡು ಕೊಟ್ಟಿದ್ದರಿಂದ ಈ ಪೇಪರ್ ನನ್ನ ಬಳಿ ಇದೆ. ಆಗ ದೊಡ್ಡ ಮಗ ಹೇಳಿದ, ಒಂದು ವೇಳೆ ನಮ್ಮ ತಂದೆ ನಿಮ್ಮ ಹತ್ತಿರ ಹಣವನ್ನು ತೆಗೆದುಕೊಂಡಿದ್ದರೂ ನಾವು ಅದನ್ನು ಕೊಡುವುದಿಲ್ಲ. ಏಕೆಂದರೆ ಆ ದುಡ್ಡಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ನಮ್ಮ ತಂದೆಯ ಜೊತೆ ನೀವು ಕೊಟ್ಟ ಹಣವು ಕೂಡ ಹೋಯಿತು ಎಂದು ಹೇಳಿದ. ತಕ್ಷಣವೇ ಅಲ್ಲಿದ್ದ ಶ್ರೀನಿವಾಸ್ ಅವರ 2ನೇ ಮಗ ಹೇಳಿದ, ಅವನು ಇಂಜಿನಿಯರ್ ಆಗಿದ್ದ. ಅಂಕಲ್, ನೀವು ಹೇಗೆ ಬಂದಿರೋ ಹಾಗೆ ಹೊರಟು ಹೋಗಿ. ಒಂದು ವೇಳೆ ನಿಮಗೆ ಹಣ ಬೇಕಿದ್ದರೆ ನಮ್ಮ ತಂದೆ ಇದ್ದಾಗಲೇ ಬರಬೇಕಿತ್ತು, ಈಗ ಅಲ್ಲ ಎಂದು ಹೇಳಿದ. ಆದರೂ ನಮ್ಮ ತಂದೆ ನಾನು ಸಾಲ ಮಾಡಿದ್ದೇನೆ ಎಂದು ಎಂದಿಗೂ ಹೇಳಿಲ್ಲ ಎಂದನು. ಆಗ ಆ ವ್ಯಕ್ತಿ ಹೇಳಿದ, ನಾನು ಇಂದು ನಿಮ್ಮ ತಂದೆ ಸತ್ತಿದ್ದಾರೆಂದು ಬರಲಿಲ್ಲ. ಅಲ್ಲದೆ ಸ್ವಲ್ಪ ದಿನಗಳಿಂದ ನಾನು ಅವರನ್ನು ಕೇಳುತ್ತಲೇ ಇದ್ದೇನೆ. ಹಣಕ್ಕೋಸ್ಕರ ಅವರು ಈಗ ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎನ್ನುತ್ತಿದ್ದರು. ಆಗ ಅವರು ನನಗೆ ಇಂದು ಬನ್ನಿ ಎಂದು ಹೇಳಿದ್ದರು. ಬಂದಾಗಲೇ ನನಗೆ ಗೊತ್ತಾಗಿದ್ದು ಅವರು ಸತ್ತಿದ್ದಾರೆಂದು. ಅದಕ್ಕೆ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ನೋವು ಮಾಡಲು ಬಂದಿಲ್ಲ. ನಾನೀಗ ಸುಮ್ಮನೆ ಹೋಗುತ್ತೇನೆ. ಆದರೆ ನೀವು ಈ ಹಣವನ್ನು ವಾಪಸ್ ಕೊಡಲೇಬೇಕು. ಹಾಗೆಲ್ಲ ನೀವು ಕೊಡುವುದಿಲ್ಲ ಎಂದರೆ ನಾನು ಕೋರ್ಟ್ಗೆ ಹೋಗುತ್ತೇನೆ ಎಂದನು. ಆದರೆ ನನಗೆ ಹಾಗೆ ಹೋಗಲು ಇಷ್ಟವಿಲ್ಲ. ನಿಮ್ಮ ತಂದೆಯ ಜೊತೆ ನನಗೆ ಒಂದು ತುಂಬ ಒಳ್ಳೆಯ ಸ್ನೇಹವಿತ್ತು. ಅವರೆಂದರೆ ನನಗೆ ತುಂಬ ಗೌರವವಿತ್ತು. ಅದಕ್ಕೆ ಈಗ ಹಣಕ್ಕೋಸ್ಕರ ಅವರಿಗೆ ಅಗೌರವ ತೋರಿಸುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಸ್ವಲ್ಪ ನೀವೇ ಯೋಚಿಸಿ. ಇಲ್ಲಿ ನಿಮ್ಮ ಬಂಧುಗಳು ತುಂಬ ಜನ ಇದ್ದಾರೆ. ನೀವು ಯೋಚಿಸಿ, ನಿಮ್ಮ ತಂದೆಯ ಮರ್ಯಾದೆಯನ್ನು ನೀವೇ ತೆಗೆಯುತ್ತೀರಾ? ಆಗ ಶ್ರೀನಿವಾಸ್ ಅವರ 3ನೇ ಮಗ ಮಹೇಶ್ ಹೇಳಿದ, ನಾನು ಆ ಹಣವನ್ನೆಲ್ಲ ಕೊಡುತ್ತೇನೆ ಎಂದು. ಆಗ ಇದೆಲ್ಲವನ್ನು ಡೋರ್ ಹತ್ತಿರ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಅವನ ಹೆಂಡತಿ ಅವನ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು. ಅವನ ಹೆಂಡತಿ ಹೇಳಿದಳು, ಅಸಲಿಗೆ ನೀವೇನು ಮಾತನಾಡುತ್ತಿದ್ದೀರಿ? ನಮ್ಮ ಹತ್ತಿರ 20 ಲಕ್ಷ ಇರಲು ಹೇಗೆ ಸಾಧ್ಯ? ನಮ್ಮ ಹತ್ತಿರ 20,000 ಕೂಡ ಇಲ್ಲ. ಹಾಗಿರುವಾಗ ಅಷ್ಟು ದೊಡ್ಡದ ಮೊತ್ತದ ಹಣವನ್ನು ನೀವು ಒಬ್ಬರೇ ಹೇಗೆ ಕಟ್ಟುತ್ತೇನೆ ಎಂದು ಹೇಳುತ್ತಿದ್ದೀರಿ? ಅಲ್ಲಿ ನಿಂತಿರುವ ನಿಮ್ಮ 2 ಅಣ್ಣಂದಿರು ತುಂಬ ಹಣವಿದ್ದವರು. ಅವರೇ ಸುಮ್ಮನಿರಬೇಕಾದರೆ ನೀವು ಏಕೆ ಆ ಸಾಲದ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದೀರಿ ಎಂದಳು ಅವನ ಹೆಂಡತಿ. ಮಹೇಶ್ ತನ್ನ 2 ಅಣ್ಣಂದಿರಿಗೆ ಹೋಲಿಸಿದರೆ ತುಂಬ ಒಳ್ಳೆಯವನು.
ತನ್ನ ಬಳಿ ಇದ್ದ ಸ್ವಲ್ಪ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಬದುಕಿದ್ದ. ಮಹೇಶ್ನ ಇಬ್ಬರು ಅಣ್ಣಂದಿರು ತಮ್ಮ ಜೀವನದಲ್ಲಿ ಚೆನ್ನಾಗಿ ಸೆಟಲ್ ಆಗಿದ್ದರು. ತನ್ನ ತಂದೆ ತನ್ನ ಮೂವರು ಮಕ್ಕಳಲ್ಲಿ ಇಬ್ಬರನ್ನು ಓದಿಸಿ ಕೆಲಸದಲ್ಲಿ ಸೇರಿಸಿದರು. ಆದರೆ ಮೂರನೇ ಮಗ ಮಹೇಶ್ನನ್ನು ಸೆಟಲ್ ಮಾಡಲು ಆಗಲಿಲ್ಲ. ಅಷ್ಟರಲ್ಲಿ ಅವರಿಗೆ ಆರೋಗ್ಯ ಸರಿಯಿಲ್ಲದ ಹಾಗೆ ಆಯಿತು. ಮಹೇಶ್ನ ಅಣ್ಣಂದಿರು ಮಹೇಶನಿಗೆ ಯಾವುದೇ ಕೆಲಸವನ್ನು ಕೂಡ ಕೊಡಿಸಲಿಲ್ಲ. ಹಾಗೆ ಆರ್ಥಿಕವಾಗಿ ಕೂಡ ಅವರು ತಮ್ಮನಿಗೆ ಯಾವುದೇ ಸಹಾಯ ಮಾಡಲಿಲ್ಲ. ಆದರೆ ಮಹೇಶ್ ತಮ್ಮ ಅಣ್ಣಂದಿರು ತಾನಾಗೇನು ಸಹಾಯ ಮಾಡಿಲ್ಲವೆಂದು ಎಂದಿಗೂ ಅವರನ್ನು ಹೀಯಾಳಿಸಲಿಲ್ಲ ಮತ್ತು ಬೇಸರ ಕೂಡ ಮಾಡಿಕೊಳ್ಳಲಿಲ್ಲ. ಭಗವಂತ ತನಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ಕಷ್ಟಪಡುತ್ತಾ ಜೀವನವನ್ನು ನಡೆಸುತ್ತಿದ್ದ. ಅವರ ತಂದೆ ತಾವು ಸಂಪಾದಿಸಿದ ಹೊಲವನ್ನು ತಮ್ಮ ಮೂವರು ಮಕ್ಕಳಿಗೆ ಸಮನಾಗಿ ಹಂಚಿದ್ದರು. ಮಹೇಶ್ಗೆ ತನ್ನ ಪಾಲಿಗೆ ಬಂದಿದ್ದ ಹೊಲದಲ್ಲಿ ದುಡಿದು ಜೀವನ ಸಾಗಿಸುತ್ತಿದ್ದ. ಮಹೇಶ್ ತನ್ನ ಹೆಂಡತಿಗೆ ಹೇಳಿದ, ಹೌದು, ಈಗ ನನ್ನ ಬಳಿ ಹಣವಿಲ್ಲ, ಆದರೆ ಅಪ್ಪ ಸಂಪಾದಿಸಿದ ಹೊಲ ಇದೆ ಅಲ್ವಾ, ಆ ಹೊಲವನ್ನು ಮಾರಿದರೆ ಹಣ ಬರುತ್ತದೆ. ಆ ಹಣ ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಡುತ್ತೇನೆ. ಹೊರತು ಅಪ್ಪನ ಮರ್ಯಾದೆಯನ್ನು ಹೋಗಲು ನಾನು ಬಿಡುವುದಿಲ್ಲ ಎಂದಾಗ ಹಾಗೆ ಖಡಾಖಂಡಿತವಾಗಿ ಹೇಳಿದ ಗಂಡನ ಮಾತುಗಳನ್ನು ಕೇಳಿ ಹೆಂಡತಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಅವಳು ಅಳುತ್ತಾ ಹೇಳಿದಳು, ನೀವು ಯಾವಾಗಲೂ ಕೂಡ ಹೀಗೆ. ನಾನು ಹೇಳಿದ ಯಾವ ಮಾತುಗಳನ್ನು ಕೇಳುವುದಿಲ್ಲ. ನೀವು ಹೀಗೆ ಮಾಡುತ್ತಿದ್ದಕ್ಕೆ ನಾವೀಗ ಈ ಪರಿಸ್ಥಿತಿಗೆ ಬಂದಿದ್ದೇವೆ. ದಯವಿಟ್ಟು ಸ್ವಲ್ಪ ನನ್ನ ಮಾತುಗಳನ್ನು ಕೇಳಿ. ಈಗ ಉಳಿದ ಈ ಹೊಲವನ್ನು ಮಾರಿದರೆ ನಾವು ಹೇಗೆ ಜೀವನ ಮಾಡಬೇಕು? ನಾವು ಇನ್ನು ಬೀದಿಗೆ ಬರುತ್ತೇವೆ. ತಿನ್ನುವುದಕ್ಕೂ ಕಷ್ಟವಾಗುತ್ತದೆ ಎಂದು ಅಳುತ್ತಾ ಅವನ ಹೆಂಡತಿ ಬೇಡಿಕೊಂಡಳು. ಆಗ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಮಹೇಶ್ ಹೇಳಿದ, ನೀನು ನನ್ನ ಜೀವನದ ಪ್ರತಿಯೊಂದು ಕಷ್ಟ ಸುಖದಲ್ಲೂ ನನ್ನ ಜೊತೆ ಪಾಲು ಹಂಚಿಕೊಂಡಿದ್ದೀಯಾ? ಒಂದು ಸಾರಿ ನೀನೇ ಆಲೋಚಿಸು. ಈಗ ನಾವು ಈ ಹಣವನ್ನು ಕೊಡದಿದ್ದರೆ ನಮ್ಮ ಹಾಗೂ ಅಪ್ಪನ ಮರ್ಯಾದೆ ಹೋಗುತ್ತದೆ. ಆಗ ಈ ಊರಿನಲ್ಲಿ ನಮ್ಮ ಮುಖ ಹೇಗೆ ಎತ್ತಿಕೊಂಡು ಓಡಾಡಬೇಕು? ಊರಿನವರ ಮುಂದೆ ನಮ್ಮ ಮರ್ಯಾದೆ ಹೋದರೆ ಹೇಗೆ ಬದುಕಬೇಕು? ಯಾಕೆ ನನ್ನನ್ನು ಈ ಕೆಲಸ ಮಾಡಲು ಬಿಡದೆ ನನ್ನನ್ನು ಕಟ್ಟು ಹಾಕುತ್ತಿದ್ದೀಯಾ ಎಂದನು ಮಹೇಶ್. ಮಹೇಶ್ ಬಾಯಿಂದ ಬಂದ ಈ ಮಾತುಗಳನ್ನು ಕೇಳಿದ ಅವನ ಹೆಂಡತಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತನ್ನ ಗಂಡನಿಗೆ ಹೇಳಿದಳು, ನನ್ನನ್ನು ಕ್ಷಮಿಸಿ, ನೀವು ಮಾಡಬೇಕೆಂದಿರುವ ಕೆಲಸ ಮಾಡಿ ನಮ್ಮ ಮನೆಯ ಮರ್ಯಾದೆಯನ್ನು ಕಾಪಾಡಿ ಎಂದಳು. ಇನ್ನು ನಮ್ಮ ಕುಟುಂಬ ಬೀದಿಗೆ ಬರುವುದಕ್ಕೆ ನೀವು ಬಿಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಎಂದಳು. ಆ ಮಾತುಗಳನ್ನು ಕೇಳಿದ ಮಹೇಶ್ಗೆ ಮತ್ತಷ್ಟು ಬಲ ಬಂದಂತಾಯಿತು. ಆಗ ಅವನು ಹೊರಗೆ ಬಂದನು. ಆಗ ಆ ಲಾಯರ್ ಕೇಳಿದರು, ಏನು ನೀನು ಬದಲಾದೆಯಾ? ನಿನ್ನ ಹೆಂಡತಿಯ ಮಾತು ಕೇಳಿ ನಿನ್ನ ತಂದೆಯ ಸಾಲವನ್ನು ತೀರಿಸುವುದಿಲ್ಲವಾ ಎಂದರು ಲಾಯರ್. ಆಗ ಮಹೇಶ್, ಅಂಥದ್ದೇನೂ ಇಲ್ಲ ಲಾಯರ್ ಅವರೇ, ಆಕೆ ಒಬ್ಬ ಒಳ್ಳೆಯ ಹೆಂಡತಿ. ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆ ಯೋಚಿಸುವ ಅವಳನ್ನು ಪಡೆದ ನಾನೇ ಪುಣ್ಯವಂತ. ನಾನು ನನ್ನ ಅಪ್ಪನ ಸಾಲವನ್ನು ತೀರಿಸಲು ಸಿದ್ಧನಿದ್ದೇನೆ ಎಂದನು. ನೀವು ನನಗೆ ಆ ಪ್ರೂಫ್ ತೋರಿಸಿ. ಆ ಪ್ರೂಫ್ ನಿಜವೇ ಆಗಿದ್ದರೆ ನನ್ನ ಬಳಿ ದುಡ್ಡಿಲ್ಲ, ಆದರೆ ನನ್ನ ತಂದೆ ಕೊಟ್ಟಿರುವ ಹೊಲ ಇದೆ. ಅದನ್ನು ಮಾರಿ ನಾನು ನಿಮಗೆ ಆ ಹಣವನ್ನು ಖಂಡಿತವಾಗಿಯೂ ಕೊಡುತ್ತೇನೆ. ಅಷ್ಟೇ ಅಲ್ಲದೆ ನನ್ನ ತಂದೆ ಮರ್ಯಾದೆ ಹೋಗಲು ನಾನು ಬಿಡುವುದಿಲ್ಲ ಎಂದನು. ಆಗ ಆ ಲಾಯರ್ ಮಹೇಶ್ ಪಕ್ಕದಲ್ಲಿ ನಿಂತು ಅವನ ಇಬ್ಬರು ಅಣ್ಣಂದಿರನ್ನು ನೋಡಿದರು. ಏನು, ಈ ಸಾಲ ತೀರಿಸಲು ನೀವು ನಿಮ್ಮ ತಮ್ಮನಿಗೆ ಸಹಾಯ ಮಾಡುತ್ತೀರಾ ಇಲ್ಲವಾ ಎಂದು ಕೇಳಿದರು. ಆದರೆ ಆ ಇಬ್ಬರು ಅಣ್ಣಂದಿರು ಸೈಲೆಂಟಾಗಿ ನಿಂತುಕೊಂಡರು. ಅಸಲಿಗೆ ಅವರು ಏನನ್ನೂ ಮಾತನಾಡಲಿಲ್ಲ. ಆಗ ಲಾಯರ್, ಈ ದಿನಕ್ಕೆ ಸರಿಯಾಗಿ 20 ವರ್ಷದ ಹಿಂದೆ ನಾನು ಹಾಗೂ ನಿಮ್ಮ ತಂದೆ ಸೇರಿ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿದ್ದೆವು. ಆಗ ನಿಮ್ಮ ತಂದೆ ತಮ್ಮ ಬಳಿಯಿದ್ದ 30,000 ರೂಗಳನ್ನು ಇನ್ವೆಸ್ಟ್ ಮಾಡಿದ್ದರು. ನಾನು ಕೂಡ 30,000 ರೂಗಳನ್ನು ಇನ್ವೆಸ್ಟ್ ಮಾಡಿದ್ದೆ. ಹಾಗೆ ಇನ್ವೆಸ್ಟ್ ಮಾಡಿದಾಗ ನಾವಿಬ್ಬರು ಒಂದು ಒಪ್ಪಂದ ಮಾಡಿಕೊಂಡಿದ್ದೆವು. ದೀರ್ಘಕಾಲದವರೆಗೆ ಈ ಹಣವನ್ನು ಅಲ್ಲಿಯೇ ಬಿಡಬೇಕೆಂದು ಇಬ್ಬರು ಮಾತನಾಡಿಕೊಂಡಿದ್ದೆವು. ಆಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಸಾಯ್ತಾರೋ ಆಗ ಬದುಕಿರುವ ಸ್ನೇಹಿತ ಆ ಶೇರ್ ಮಾರ್ಕೆಟ್ನಲ್ಲಿ ಬಂದ ಲಾಭವನ್ನು ತೆಗೆದುಕೊಂಡು ಅವನ ಕುಟುಂಬದಲ್ಲಿ ಯೋಗ್ಯವಾದ ವ್ಯಕ್ತಿಗೆ ಆ ಹಣವನ್ನು ಕೊಡಬೇಕೆಂದು ನಾವಿಬ್ಬರು ಒಪ್ಪಂದ ಮಾಡಿಕೊಂಡೆವು. ಬದುಕಿದ್ದ ಸ್ನೇಹಿತ
ಆ ಸತ್ತು ಹೋದ ಸ್ನೇಹಿತನ ಮನೆಯಲ್ಲಿ ಯಾರು ಯೋಗ್ಯ ವ್ಯಕ್ತಿ ಎಂದು ತಿಳಿದುಕೊಂಡು ಅವರಿಗೆ ಆ ಹಣವನ್ನು ನೀಡಬೇಕೆಂದು ಒಪ್ಪಂದಕ್ಕೆ ಬಂದೆವು. ಆ ಒಪ್ಪಂದದ ಪ್ರಕಾರ ಈಗ ನಾನು ಬದುಕಿರುವುದಕ್ಕೆ ಆ ಅಧಿಕಾರ ನನ್ನ ಕೈಯಲ್ಲಿದೆ. ಈಗ ನಾನು ನಿಮ್ಮ ಮೂವರಲ್ಲಿ ಯಾರು ಯೋಗ್ಯರೆಂದು ತಿಳಿದು ಅವರಿಗೆ ಈ ಹಣವನ್ನು ಕೊಡುತ್ತೇನೆ. ನಾನು ನಿಮ್ಮ ಪರೀಕ್ಷೆ ಮಾಡಿ ಈ ಹಣವನ್ನು ಯಾರಿಗೆ ಕೊಡಬೇಕೆಂದು ನಿರ್ಧರಿಸುತ್ತೇನೆ. ನಿಜವಾಗಿಯೂ ನಿಮ್ಮ ತಂದೆ ನನ್ನ ಬಳಿ ಯಾವುದೇ ಸಾಲ ಮಾಡಿಲ್ಲ. ನಾನು ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ. ನಮ್ಮ ಒಪ್ಪಂದದ ಪ್ರಕಾರ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ತಿಳಿದುಕೊಳ್ಳಲು ಈ ನಾಟಕವಾಡಿದೆ. ಇದರಿಂದ ನನಗೆ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ಗೊತ್ತಾಯಿತು ಎಂದು ಆ ಲಾಯರ್ ಹೇಳಿದರು. ಆದ್ದರಿಂದ ನಿಮ್ಮಲ್ಲಿ ಯೋಗ್ಯವಾದವರು ಎಂದರೆ ಅವನೇ ಮಹೇಶ್. ಅದಕ್ಕೆ ನಾನು ಅವನಿಗೆ 20 ಲಕ್ಷ ರೂಪಾಯಿ ಕೊಡಬೇಕೆಂದು ಅಂದುಕೊಂಡಿದ್ದೇನೆ. ಆ ಹಣಕ್ಕೆ ತಕ್ಕನಾದ ವ್ಯಕ್ತಿ ಎಂದರೆ ಕೇವಲ ಮಹೇಶ್ ಮಾತ್ರ. ಏಕೆಂದರೆ ಯಾವ ಮಗ ತಮ್ಮ ತಂದೆಯ ಸಾಲವನ್ನು ತೀರಿಸದಿದ್ದರೆ ತನ್ನ ತಂದೆಯ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಯೋಗ್ಯನಾಗುತ್ತಾನೆ? ಅದನ್ನು ಕೇಳಿದ ಎಲ್ಲರ ಮುಖದಲ್ಲೂ ಆಶ್ಚರ್ಯ ಮತ್ತು ಗಾಬರಿ ಎಲ್ಲವೂ ಒಟ್ಟಿಗೆ ಕಾಣುತ್ತಿತ್ತು. ಮಹೇಶ್ನ ಇಬ್ಬರು ಅಣ್ಣಂದಿರ ಮುಖಗಳು ಸಿಟ್ಟಿನಿಂದ ಕೆಂಪಾದವು. ಆಗ ಲಾಯರ್ ಮಹೇಶ್ನಿಂದ ಸಹಿ ಮಾಡಿಸಿಕೊಂಡರು. ನಂತರ ಅವರ ಅಸಿಸ್ಟೆಂಟ್ ಹಣವಿದ್ದ ಸೂಟ್ಕೇಸ್ ತಂದುಕೊಟ್ಟ. ಆಗ ಲಾಯರ್ ಹಣವನ್ನು ಮಹೇಶ್ಗೆ ಕೊಟ್ಟರು. ಆಗ ಮಹೇಶ್ ತನ್ನ ತಂದೆಯ ಆಶೀರ್ವಾದವನ್ನು ಪಡೆದು ಸೂಟ್ಕೇಸನ್ನು ಬೀರುವಿನಲ್ಲಿ ಇಡಲು ಹೋದನು. ಆಗ ಅವನ ಹೆಂಡತಿ ಅವನ ಹಿಂದೆ ಹೋದಳು. ಅವಳ ಕಣ್ಣಲ್ಲಿ ನೀರು ಬಂದವು. ಆಗ ಅವಳು ಗಂಡನಿಗೆ ಹೇಳಿದಳು, ನನ್ನನ್ನು ಕ್ಷಮಿಸಿ, ನನಗೆ ಈಗ ಅರ್ಥವಾಯಿತು. ಒಳ್ಳೆತನ ಹಾಗೂ ಒಳ್ಳೆಯ ನಡತೆ ನಿಜವಾದ ಆಸ್ತಿ ಎಂದು. ಅದನ್ನು ನಂಬಿದ ಜನಕ್ಕೆ ಎಷ್ಟೋ ಆತಂಕ, ಕಷ್ಟಗಳು ಎದುರಾಗುತ್ತವೆ. ಆದರೆ ಅವುಗಳನ್ನು ಬಿಡದೆ ನಂಬಿದರೆ ದೇವರು ಎಂದು ಒಂದು ದಿನ ತಪ್ಪದೆ ಸಹಾಯ ಮಾಡೇ ಮಾಡುತ್ತಾನೆ. 10 ಜನಗಳ ಮಧ್ಯೆ ಮರ್ಯಾದೆ ಮತ್ತು ಗೌರವವನ್ನು ಕೊಟ್ಟೇ ಕೊಡುತ್ತಾನೆ ಎಂದಳು. ಸ್ನೇಹಿತರೆ, ಈ ಪುಟ್ಟ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.